ಇತ್ತೀಚೆಗೆ ಸಿನಿಮಾ ರಂಗದಲ್ಲಿ ಕಾಂಟ್ರವರ್ಸಿ ಅನ್ನೋದು ಮಾಮೂಲಾಗಿ ಹೋಗ್ಬಿಟ್ಟಿದೆ. ಚಿತ್ರ ಗೆಲ್ಲುತ್ತೋ ಬಿಡುತ್ತೋ ಗೊತ್ತಿಲ್ಲ, ದಿನಕ್ಕೊಂದು ಹೊಸ ವಿವಾದಗಳು ಸೃಷ್ಟಿ ಆಗ್ತಾನೆ ಇರುತ್ತೆ. ಇದೆಲ್ಲ ಪ್ರಚಾರದ ಗಿಮಿಕ್ಕೋ ಅಥವಾ ನಿಜವಾದ ಕಾಂಟ್ರವರ್ಸಿನೋ ತಿಳಿಯೋಲ್ಲ. ಈ ರೀತಿ ಸಾಕಷ್ಟು ಕಾಂಟ್ರವರ್ಸಿಗೆ ತುತ್ತಾಗಿರೋ ಚಿತ್ರ ಐಮ್ ಸಾರಿ ಮತ್ತೆ ಬನ್ನಿ ಪ್ರೀಸೋಣ. ನಿರ್ದೇಶಕ ರವೀಂದ್ರ ಯಾವಾಗ ಕರಿಷ್ಮಾ ತನ್ನ ಚಿತ್ರದ ಮೇನ್ ಹೀರೋಯಿನ್ ಅಲ್ಲ ಅಂದರು, ಇದರಿಂದ ಕೋಪಗೊಂಡ ಕರಿಷ್ಮಾ ನಿರ್ದೇಶಕರ ಮೇಲೆ ಕೋರ್ಟಿನ ನೋಟಿಸ್ ಕಳಿಸಿದ್ರು. ಸೊ ಆದರೆ ಇದೆಲ್ಲ ಏನಕ್ಕೋಸ್ಕರ ನಡೀತದೆ? ಈ ಕಾಂಟ್ರವರ್ಸಿ ಹಿಂದಿರುವ ನಿಜವಾದ ಗುಟ್ಟೇನು? ಅದನ್ನು ಬಯಲು ಮಾಡೋದೇ ಇವತ್ತಿನ ಸ್ಪೆಷಲ್ ಆಪರೇಷನ್ ಮುಂಬೈ. ನಾನು ಸಂದೀಪ್. ಈ ಆಪರೇಷನ್ ಮುಂಬೈ ಶುರುವಾಗಿದ್ದು ಸುವರ್ಣ ನ್ಯೂಸ್ ಚಾನೆಲ್ನ ಗೌರೀಶ್ ಚೇಂಬರ್ನಿಂದ. ಸಂದೀಪ್, ಅದೇ ಇದನ್ನು ಮಾತಾಡೋಕ್ಕಾರೆ ಮತ್ತೆ ಬನ್ನಿ ಪ್ರೀತಿಸೋಣ. ಐ ಆಮ್ ಸಾರಿ. ಏನು ಈ ಚಿತ್ರದ್ದು ತುಂಬ ಕಾಂಟ್ರವರ್ಸಿ ಆಯ್ತಲ್ವಾ? ಮೊದಲಿಂದ ಏನೋ ಒಂದು ವಿವಾದಗಳ ಸೃಷ್ಟಿ ಆಗ್ತಾನೆ ಇದೆ. ಏನದು ಹೊಸ ವಿಚಾರ ಏನೋ ಕೇಳ್ತದೆ ಈಗ? ಹೌದು ಸರ್, ಅದು ಇನ್ನೊಂದೇನಂದರೆ ಚಿತ್ರ ಪಬ್ಲಿಸಿಟಿಗಿಂತ ಜಾಸ್ತಿ ಕಾಂಟ್ರವರ್ಸಿನೇ ಆಗ್ತದೆ. ದಿನ ದಿನ ಒಂದು ಹೊಸ ಕಾಂಟ್ರವರ್ಸಿ ಬರ್ತಾ ಇದೆ. ಬಟ್ ಅದು ಆ್ಯಕ್ಚುಲಿ ಸ್ಟಾರ್ಟ್ ಆಗಿರೋದು ಫಸ್ಟ್ ಬಂದುಬಿಟ್ಟು ಇನ್ನೇನು ಸದ್ಯಕ್ಕೆ ಬಿಡುಗಡೆ ಆಗಲಿರೋ ಸಿನಿಮಾ ಮತ್ತೆ ಬನ್ನಿ ಪ್ರೀತಿಸೋಣ ಸುದ್ದಿ ಮಾಡಿರೋದು ತನ್ನ ಸಾಕಷ್ಟು ವಿವಾದಗಳಿಂದ. ಒಂದರ ಹಿಂದೆ ಒಂದಂತೆ ಈ ಚಿತ್ರದ ಬಗ್ಗೆ ಸಾಕಷ್ಟು ಕಾಂಟ್ರವರ್ಸಿಗಳು ಕೇಳಿ ಬರ್ತಾನೆ ಇವೆ. ಅದು ಮೊದಲು ಶುರುವಾಗಿದ್ದು ಚಿತ್ರದಲ್ಲಿ ನಾಯಕ ಪ್ರೇಮ್ ಬೆತ್ತಲಾಗಿ ಅಭಿನಯಿಸಿದ್ದಾರೆ ಅನ್ನೋ ಸುದ್ದಿಯಿಂದ. ಈ ವಿಷಯ ಸುಳ್ಳು ಅಂತ ಸಾಬೀತಾಗೋದ್ರೊಳಗೆ ಪ್ರೇಮ್ ಹಾಗೂ ನಾಯಕಿ ಕರಿಷ್ಮಾ ಈ ಚಿತ್ರದಲ್ಲಿ ಲಿಪ್ ಲಾಕ್ ಮಾಡಿದ್ದಾರೆ ಅನ್ನೋ ಸುದ್ದಿ ಕೇಳ್ಬಂತು. ಇದನ್ನ ಕೇಳಿದ ಪ್ರೇಮ್ನ ಪತ್ನಿ ಗಂಡನ ಮೇಲೆ ಮುನಿಸ್ಕೊಂಡ್ರು. ನಂತರ ಮಾಧ್ಯಮದ ಬಾಯಿ ಮುಚ್ಚೋಕೆ ಈ ಚಿತ್ರದಲ್ಲಿ ಯಾವ ಕಿಸ್ಸಿಂಗ್ ಸೀನ್ ಇಲ್ಲ ಅಂದ್ರು ನಿರ್ದೇಶಕ ರವೀಂದ್ರ. ಇದು ಸಿಂಪಲ್ ವಿಷಯ ಅಂತ ಅನ್ಕೊಳ್ತಾ ಇರೋವಾಗ್ಲೇ ಡೈರೆಕ್ಟರ್ ಹಾಗೂ ನಟಿ ಕರಿಷ್ಮಾ ಮಧ್ಯೆ ಏನೋ ಒಂದು ಕೋಲ್ಡ್ ವಾರ್ ಶುರುವಾಯಿತು. ಕರಿಷ್ಮಾ ಈ ಚಿತ್ರದ ಮೇನ್ ಹೀರೋಯಿನ್ ಅಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೊಟ್ರು ಡೈರೆಕ್ಟರ್. ಇದನ್ನ ಕೇಳಿದ ಮೇಲೆ ಕೋಪಗೊಂಡ ಕರಿಷ್ಮಾ ಡೈರೆಕ್ಟರ್ಗೆ ಕೋರ್ಟ್ನಿಂದ ವಾರ್ನಿಂಗ್ ನೋಟಿಸ್ ಕಳಿಸ್ಬಿಟ್ರು. ಮೇನ್ ರೋಲ್ ಅಂದ್ಬಿಟ್ಟು ನನ್ನನ್ನ ಕರೆಸ್ಕೊಂಡು ಈಗ ನನ್ನ ಪಾತ್ರ ಮೇನ್ ಅಲ್ಲ ಅಂದ್ರೆ ನಾನ್ ಸುಮ್ಮನೆ ಇರಲ್ಲ ಅಂತ ಕರಿಷ್ಮಾ ಪ್ರೆಸ್ ಮೀಟ್ ಕರೆದು ಹೇಳ್ಬಿಟ್ರು. ಆದ್ರೆ ಇವೆಲ್ಲ ಕಾಂಟ್ರವರ್ಸಿಗಳು ಸೃಷ್ಟಿ ಆಗ್ತಿರೋದಾದ್ರೂ ಯಾಕೆ? ಇದು ನಿಜವಾದ ವಿವಾದನೋ ಅಥವಾ ಪಬ್ಲಿಸಿಟಿಯ ಚೀಪ್ ಗಿಮಿಕ್ಸ್ ಅನ್ನೋ ಪ್ರಶ್ನೆ ಬಲವಾಗಿ ಕಾಡ್ತಾ ಇದೆ. ಓಹೋ, ಇಷ್ಟೆಲ್ಲ ವಿಷಯ ಇದೆ ಇದರಲ್ಲಿ. ಓಕೆ, ಮಾತಾಡ್ತಿದ್ದ ಪ್ರೇಮು ಇದ್ರ ಬಗ್ಗೆ ಏನಾದ್ರು ಅಂದ್ರೆ ಅವರು ಮಾತಾಡಿದ್ರ? ಇದು ಗೊತ್ತಿಲ್ಲ, ಸುಮ್ಮನೆ ಏನು ಕಾಂಟ್ರವರ್ಸಿ ಆಗ್ತದೆ ನನಗೆ ಗೊತ್ತಿಲ್ಲ. ಇನ್ನು ನಿರ್ದೇಶಕರು ರವೀಂದ್ರ ಏನಂತಾರೆ ನನ್ನ ಸಿನಿಮಾ ಕಾಂಟ್ರವರ್ಸಿ ಬಗ್ಗೆ? ಸಂದೀಪ್, ಖಂಡಿತವಾಗ್ಲೂ ಸಂದೀಪ್, ಪ್ಲೀಸ್ ಪಾಸ್ಟ್ ಕಾಂಟ್ರವರ್ಸಿ ಬಗ್ಗೆ ಏನೂ ಮಾತಾಡೋಕ್ಕೆ ಇಷ್ಟ ಇಲ್ಲ, ಮಾತಾಡೋದು ಬೇಡ ಅನಿಸುತ್ತೆ. ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ, ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಯಾವ ಕಾಂಟ್ರವರ್ಸಿ ಬಗ್ಗೆನೂ ನಾನು ಉತ್ತರ ಕೊಡೋಕ್ಕೆ ಇಷ್ಟ ಪಡಲ್ಲ. ಸೊ ಪ್ರೇಮ್ ಮಾತಾಡಿದ್ರು, ಬಟ್ ಏನು ವಿವರಾಗಿ ಏನು ಹೇಳಿಲ್ಲ. ಇನ್ನು ನಿರ್ದೇಶಕರು ಅದ್ರ ಬಗ್ಗೆ ಹೇಳಿಲ್ಲ. ಹಂಗೆ ಒಂದು ಕೆಲಸ ಮಾಡಿ, ನೀವು ಹೀರೋಯಿನ್ ಕರಿಷ್ಮಾ ತನ ಅವ್ರು ಎಲ್ಲಿದ್ದಾರೆ? ಅವ್ರನ್ನ ಭೇಟಿ ಆಗಬಾರ್ದು? ಹಾಂ, ಕರಿಷ್ಮಾ ತನ್ನಂಗೆ ಕೂಡ ಟ್ರೈ ಮಾಡಿದ್ವಿ ಸರ್. ಎಲ್ಲಿರೋದು ಅವ್ರೀಗ? ಕರಿಷ್ಮಾ ಆ್ಯಕ್ಚುಲಿ ಬಾಂಬೆಲಿ ಇರೋದು. ಸದ್ಯ ಮುಂಬೈಲಿರೋದಾ? ಫೋನ್ ಟ್ರೈ ಮಾಡಿದ್ವಿ, ಅದು ಹಿಂಗಾಗುತ್ತೆ ಇರ್ತಾ ಇಲ್ಲ. ಹಂಗಾರೆ ಒಂದು ಕೆಲಸ ಮಾಡಿ ಸಂದೀಪ್, ನೀವು ಸಿಂಪಲ್ಲಾಗಿ ಮುಂಬೈಗೆ ಹೋಗಿ ಡೈರೆಕ್ಟಾಗಿ ಅವ್ರನ್ನ ಭೇಟಿಯಾಗಿ, ಯಾರನ್ನ ಕರಿಷ್ಮಾ ತನ ಅವ್ರನ್ನ ಮಾತಾಡಿಸಿ ಅವ್ರಿಗೆ ಹೀಗೆ ಹೇಳಿ, ಹಿಂಗೆ ವಿಷಯ ಹಿಂಗಿದೆ, ಇದ್ರ ಬಗ್ಗೆ ಕ್ಲಾರಿಫೈ ಮಾಡಬೇಕು ನೀವಂತ. ಸೊ ಇದರಿಂದ ನಮಗೆ ಮತ್ತು ಜನರಿಗೆ ಒಂದು ಕ್ಲಾರಿಟಿ ಬರುತ್ತೆ. ಏನಂದರೆ ಈ ಇಡೀ ವಿಚಾರಗಳು, ಪ್ರೇಮ್ದು ಬೆತ್ತಲಿರ್ಬೋದು, ಕಿಸ್ಸಿಂಗ್ ಇರ್ಬೋದು, ಹೀರೋಯಿನ್ ಬಗ್ಗೆ ಇರ್ಬೋದು, ಇವೆಲ್ಲ ಗಿಮಿಕ್ಗಳ ಅಥವಾ ಪಬ್ಲಿಸಿಟಿ ಸ್ಟಂಟ್ಗಳ ಅಥವಾ ನಿಜವಾಗ್ಲೂ ಇದರಲ್ಲಿ ಏನಾದರೂ ಹೂರಣ ಇದೆಯಾ ಅನ್ನೋದು ಗೊತ್ತಾಗುತ್ತೆ. ವಾಟ್ ಈಸ್ ಅಲ್ವಾ? ಸರಿ ಸರ್, I'll go to Mumbai and come. ಅಷ್ಟು ಮಾಡಿ ನೀವು. ಓಕೆ, ಥ್ಯಾಂಕ್ ಯು ಸರ್. ಓಕೆ. ಮತ್ತೆ ಬನ್ನಿ ಪ್ರೀತಿಸೋಣ ಚಿತ್ರದ ನಿಜವಾದ ಕಾಂಟ್ರವರ್ಸಿ ಏನು ಅನ್ನೋದನ್ನ ಕಂಡುಹಿಡಿಯೋಕ್ಕೋಸ್ಕರ ನಾನಿವಾಗ ಮುಂಬೈ ಏರ್ಪೋರ್ಟಲ್ಲಿದ್ದೀನಿ. ಸೊ ಇವಾಗ ಕರಿಷ್ಮಾ ತನ್ನಂಗೆ ಫೋನ್ ಮಾಡ್ತೀನಿ, ಯಾಕಂದರೆ ಕರಿಷ್ಮಾ ತನ್ನನ್ನು ಮೀಟ್ ಮಾಡಿದ್ರೆ ಅಲ್ಲಿರೋ ನಿಜವಾದ ಕಾಂಟ್ರವರ್ಸಿ ಏನು ಅಂತ ನಮ್ಗೆ ತಿಳಿಯೋದು. Hi Karishma, this is Sandeep here from Bangalore.
ಐ ವಾಂಟ್ ಟು ಟಾಕ್ ಟು ಯು ರಿಗಾರ್ಡಿಂಗ್ ಮತ್ತೆ ಬನ್ನಿ ಪ್ರೀಸೋನ ಯುವರ್ ಕನ್ನಡ ಮೂವಿ. No, Sandeep, I really don't want to talk about that film at all right now. Nothing, no controversies, please. No, Karish. ಕರಿಷ್ಮಾ ಅವರು ಫೋನ್ ಡಿಸ್ಕನೆಕ್ಟ್ ಮಾಡಿದ್ರು. ಅವ್ರು ಯಾವುದೇ ಪ್ರಶ್ನೆಗೆ ಆನ್ಸರ್ ಕೊಡೋಕ್ಕೆ ತಯಾರಿಲ್ಲ. ಅವ್ರನ್ನ ಮೀಟ್ ಮಾಡಿದ್ರೇ ಈ ಕಾಂಟ್ರವರ್ಸಿ ಏನು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಬಟ್ ಆದರೆ ಮೀಟ್ ಮಾಡೋಕ್ಕೆ ಅವ್ರು ರೆಡಿ ಇಲ್ಲ. ಸೊ ಅದರ ಒಂದು ಟ್ವಿಸ್ಟ್ ಜೊತೆ ಅವ್ರನ್ನ ಮೀಟ್ ಮಾಡೇ ಮಾಡ್ತೀನಿ. ಅದಕ್ಕಿಂತ ಮುಂಚೆ